ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಸೀರಿಯಸ್ಲಿ ನಿಮಗೂ ಶಾಕ್ ಆಯ್ತಾ? ನನಗೂ ಕೂಡ ಶಾಕ್ ಆಯಿತು. ತಲೆ ಕೆಡ್ಸ್ಕೋಬೇಡಿ. ಈ ಒಂದು ನ್ಯೂಸ್ ಯಾರೆಲ್ಲ ಕೇಳ್ತಾ ಇದ್ದೀರಾ, ಹೊಸಬ್ರು ಅಡುಬ್ರು RCB ಫ್ಯಾನ್ಸು, ಕೊಹ್ಲಿ ಫ್ಯಾನ್ಸು, ಸೀರಿಯಸ್ಲಿ ಸೈಕ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಬ್ಬ ಪ್ಲೇಯರ್ಗೂ ನಮ್ಮ RCB ಕೊಹ್ಲಿಗೂ ಸಖತ್ ಕಿರಿಕಾಗಿತ್ತು, ಸಖತ್ ಕಾಂಟ್ರವರ್ಸಿ ಆಗಿತ್ತು. ಅದರಲ್ಲೂ ಈ ಒಬ್ಬ ಪ್ಲೇಯರು ಮ್ಯಾಂಗೋ ಅಂತಲೇ ಸಖತ್ತು ಫೇಮಸ್ಸು, ಮ್ಯಾಂಗೋ ಸೇಲ್ ಮಾಡೋರು ಅಂತ ಇವರು ಅಂತ ನಾನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಇದು ಸಖತ್ ಟ್ರೋಲ್ ಆಗಿತ್ತು. ಆ್ಯಸ್ ಪರ್ ನ್ಯೂಸ್ಗಳನ್ನ ಪ್ರಕಾರ, ಅಪ್ಡೇಟ್ಗಳನ್ನ ಪ್ರಕಾರ ನವೀನ್ ಉಲ್ಲಾಕ್ ಅವ್ರು ಇವಾಗ ಜೋಶ್ ಹೇಜಲ್ವುಡ್ ರೀಪ್ಲೇಸ್ಮೆಂಟ್ ಆಗಿ ಬರ್ತಾವ್ರಂತೆ, RCB ಟೀಮ್ನ ಜಾಯ್ನ್ ಆಗ್ತಾವ್ರಂತೆ. ಸೀರಿಯಸ್ಲಿ ಇದು ನಂಬಕ್ಕಾಗಲ್ಲ ಗುರು, ನನಗಲ್ಲಂತೂ ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿಬಿಡಿ. ಓಕೆನಾ? ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇವ್ರಿಗೂ ಆನ್ ದಿ ಫೀಲ್ಡಲ್ಲಿ ಸಖತ್ ಕಿರಿಕಾಗಿತ್ತು. ಓಕೆನಾ? ಅದಾದಮೇಲೆ ಮತ್ತೆ ಗೌತಮ್ ಗಂಭೀರ್ ಕೂಡ ಬಂದುಬಿಟ್ಟು ಇವರಿಬ್ಬರು ಕಿರಿಕ್ ಮಾಡ್ಕೊಂಡಿದ್ರು. ಮತ್ತು ಗೌತಮ್ ಗಂಭೀರ್ ಬಂದುಬಿಟ್ಟು ನೀನು ಮಾಡಿದೆ ಸರಿ ಅಂತ ನವೀನ್ ಉಲ್ಲಾಕ್ಗೆ ಏನೋ ಬೇರೆ ಥರ ಒಂದು ಸ್ಟೇಟ್ಮೆಂಟ್ ಹಾಕ್ಕೊಡ್ತಾರೆ. ಓಕೆ, ಅದಾದಮೇಲೆ ಸುಮ್ಮನೆ ಆಗಿತ್ತು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತು RCB ಟೀಮು ಒಂದು ಮ್ಯಾಚ್ ಏನೋ ಸೋಲ್ತಾರೆ. ಅದಕ್ಕೋಸ್ಕರ ನವೀನ್ ಉಲ್ಲಾಕು ಒಂದು ಟೈಮಲ್ಲಿ ಮ್ಯಾಂಗೋ ಅಂತ ಏನೋ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ಕೊಂಡಿರ್ತಾರೆ. ಓಕೆನಾ? ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮ್ಯಾಂಗೋ ಮ್ಯಾನು. ಇಲ್ಲಿವರೆಗೂ ಯಾರು ಕೂಡ ಮರ್ತಿಲ್ಲ, ಅದನ್ನು ಮರೆಯೋದಿಲ್ಲ. ಇನ್ನು ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾನೆ ಇದ್ದಾರೆ ನವೀನ್ ಉಲ್ಲಾಕ್ ಅವ್ರನ್ನ. ಯಾಕಂತ ಹೇಳಿದ್ರೆ RCBನ ಟ್ರೋಲ್ ಮಾಡ್ರೆ ಯಾರು ಬಿಡ್ತಾರೆ? RCB ತಂಟೆಗೆ ಬಂದವ್ರನ್ನ ಯಾರನ್ನೂ ಉಳಿಸಲ್ಲ. ಅದರಲ್ಲಂತೂ ನವೀನ್ ಉಲ್ಲಾಕ್ ಅವ್ರಿಗೆ ಮ್ಯಾಂಗೋ ಮ್ಯಾನ್ ಅಂತಲೇ ಹೆಸರಿಟ್ಟಿದ್ದು. ಅದೇ ಮ್ಯಾಂಗೋ ಮ್ಯಾನ್ ಇವಾಗ RCBನ ಜಾಯ್ನ್ ಆಗ್ತವ್ರಂತೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಟ್ರೋಲ್ ಆಗುತ್ತೆ ನವೀನ್ ಉಲ್ಲಾಕ್ ಅವ್ರಿಗೆ, ಹೇಳೋಕ್ಕೆ ಆಗಲ್ಲ, ಆ ರೀತಿ ಟ್ರೋಲ್ ಆಗುತ್ತೆ. ಬಟ್ RCBಗೆ ಬಂದಮೇಲೆ ಸ್ವಲ್ಪ ದಿನಗಳು ಇದೆಲ್ಲ ಇರುತ್ತೆ, ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ. ಬಟ್ ಏನಾದರೂ ಆಗಲಿ, ಅಫ್ಘಾನಿಸ್ತಾನ ಇಂಡಿಯಾ ಯಾವಾಗ ಮ್ಯಾಚ್ ಬಿತ್ತು ಅಲ್ಲಿ ಹೋಗಿ ವಿರಾಟ್ ಕೊಹ್ಲಿ ಅವರು ಇದನ್ನು ಎಲ್ಲ ಕ್ಲಿಯರ್ ಮಾಡಿಕೊಂಡ್ರು. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡಿಲ್ಲ, ಅವರೇ ಬಂದು ಹಗ್ ಮಾಡಿ ಎಲ್ಲನೂ ಕೂಡ ಕ್ಲಿಯರ್ ಆಗಿತ್ತು. ಬಟ್ ಇನ್ನೂ ಒಂದು ಆಟಿಟ್ಯೂಡ್ ಅದೇ ಥರ ಇತ್ತು ನವೀನ್ ಉಲ್ಲಾಕ್ ಅವ್ರಿಗೆ RCB ಮೇಲೆ ಮತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ. ಸೊ ಇದೇ ಇರುತ್ತೆ, ಒಬ್ಬ ಪ್ಲೇಯರ್ ಅಂತ ಹೇಳಿದ್ರೆ ಆ ಥರ ಎಲ್ಲ ಅಗ್ರೆಸಿವ್ ಇರಬೇಕು. ಬಟ್ ಅದು RCB ಮೇಲೆ ಅಂತೂ ಇರಲೇಬಾರ್ದು. ನೀವೇನಾದರೂ ಕೆರಿಯರ್ನ ಬಿಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ RCBನ ಎದುರಾಕೊಂಡ್ರೆ ಮುಗ್ದೇ ಹೋಯ್ತು ಅವ್ರ ಕೆರಿಯರು. ಅದರಲ್ಲೂ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರನ್ನ ಎದುರಾಕೊಂಡ್ರೆ ಚಾನ್ಸ್ ಇಲ್ಲ. ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಇವಾಗ ಒಬ್ಬ ಪ್ಲೇಯರ್ ಬಂದು ಜಾಯ್ನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಸಖತ್ತು ರೆಡಿ ಇರ್ತಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂತೂ ಸೀರಿಯಸ್ಲಿ ಇವ್ರನ್ನ ಇದೆಷ್ಟು ಟ್ರೋಲ್ ಮಾಡ್ತಾರೋ, ಯಾವ್ಯಾವ ಥರ ಅವರು ಪೋಸ್ಟ್ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡ್ತಾರೋ ನೋಡಬೇಕು. ಬಟ್ ಆ್ಯಸ್ ಪರ್ ನ್ಯೂಸ್ ಮತ್ತು ಅಪ್ಡೇಟ್ಗಳನ್ನ ಪ್ರಕಾರ ನವೀನ್ ಉಲ್ಲಾಕ್ ಅವ್ರು ಬರ್ತಾವ್ರಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಇನ್ನೂ ಅಫಿಷಿಯಲಾಗಿ ಕನ್ಫರ್ಮ್ ಆಗಿಲ್ಲ. ಬಟ್ ಅಪ್ಡೇಟ್ಗಳನ್ನ ಪ್ರಕಾರ ಈ ಥರ ಆಗಿದೆ. ಬಟ್ ನಿಮಗೆ ಅನ್ನಿಸ್ತಾ ಇದೆ ಈ ಒಬ್ಬ ಪ್ಲೇಯರ್ RCBಗೆ ಬರ್ತಾ ಇರೋದು? ಸೊ ನನಗಂತೂ ಸೀರಿಯಸ್ಲಿ ಸಖತ್ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನೋಡ್ದ RCB ಜೆರ್ಸಿನೇ ಹಾಕ್ಕೊಂಡು ಯಾವ ಥರ ಆಟನ ಆಡ್ತಾರೆ ನವೀನ್ ಉಲ್ಲಾಕ್ ಅವರು. ಮತ್ತು RCBಗೆ ಟ್ರೋಲ್ ಮಾಡಿದ್ರು ಒಂದು ಟೈಮಲ್ಲಿ. ಸೊ ಅದೆಲ್ಲ ನಡೆಯಲ್ಲ ಅಂತ ಗೊತ್ತಾಗುತ್ತೆ. ಕ್ರಿಕೆಟಲ್ಲಿ ಯಾರು ಟ್ರೋಲ್ ಮಾಡೋಕ್ಕೆ ಹೋಗ್ಬಾರ್ದು, ಬೇರೆ ಟೀಮ್ನು ಕೂಡ ಟ್ರೋಲ್ ಮಾಡೋಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಬಂದಾಗ ಅದೇ ಟೀಮ್ಗೆ ಆಡಬೇಕಾಗಿರುತ್ತೆ. ಸೊ ಅವಾಗ ರೆಸ್ಪೆಕ್ಟ್ ಇರಬೇಕು ಅಂತ ಹೇಳಿದ್ರೆ ಎಲ್ಲನೂ ಮುಚ್ಕೊಂಡು ಇರಬೇಕು. ಕಾಂಟ್ರವರ್ಸಿ ಯಾರಿಗಾಗಲ್ಲ ಗುರು, ಎಲ್ಲರಿಗೂ ಕಾಂಟ್ರವರ್ಸಿ ಆಗುತ್ತೆ, ಎಲ್ಲರಿಗೂ ಕಿತ್ತಾಡ್ತಾರೆ, ಎಲ್ಲರಿಗೂ ಜಗಳ ಆಗುತ್ತೆ ಆನ್ ದಿ ಫೀಲ್ಡಲ್ಲಿ. ಬಟ್ ಅದನ್ನು ಅಲ್ಲಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅದನ್ನು ಮುಂದೆ ಮುಂದೆ ಹೋಗಿದ್ರೆ ಈ ಥರ ಆಗುತ್ತೆ. ಯಾವ ಥರ ನವೀನ್ ಉಲ್ಲಾಕ್ ಆಗಿದೆ, ಇವಾಗ RCBಗೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ, ಅದೇ ಥರ ಆಗುತ್ತೆ. ಸೊ ಯಾವುದೇ ಥರ ಕಾಂಟ್ರವರ್ಸಿ ಇಲ್ಲ, ನೋಡೋದು ಏನಾಗುತ್ತೆ ಅಂತ. ಮತ್ತು ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಆಗಿ ನಿಮಗೆ ಲೈವ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಆಗುತ್ತೆ. ಯಾವ ಥರ ವೀಡಿಯೋದಲ್ಲಿ ನಿಮಗೆ ಸ್ಲೋ ಆಗ್ಬೋದು, ಏನಕ್ಕೆ ವೀಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡೋದು. ಬಟ್ ಟೆಲಿಗ್ರಾಮಲ್ಲಿ ನಿಮಗೆ ಎಲ್ಲ ಥರ IPL ಅಪ್ಡೇಟು ಮತ್ತು ಕ್ರಿಕೆಟಿಂಗ್ ಬಗ್ಗೆ ಫುಲ್ ಅಪ್ಡೇಟ್ಗಳು ಹೋಗಿ ಜಾಯ್ನ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಬಾಯ್ಸ್.